ನೀವು ನೋಡ್ತಾ ಇದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ನೀಡುವ ಊಟದಲ್ಲಿ ಬಸವನ ಹುಳು ಪತ್ತೆಯಾಗಿದ್ದು ರೋಗಿಗಳಲ್ಲಿ ಆತಂಕವನ್ನು ಉಂಟು ಮಾಡಿದೆ. ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ನೀಡುವ ಊಟದಲ್ಲಿ ಬಸವನ ಹುಳುಗಳು ಪತ್ತೆಯಾಗಿದ್ದು ರೋಗಿಗಳಿಗೆ ಆತಂಕವನ್ನ ಉಂಟು ಮಾಡಿದೆ. ಪ್ರತಿದಿನ ರೋಗಿಗಳಿಗೆ ನೀಡುವ ಊಟದಲ್ಲಿ ಹುಳುಗಳು ಪತ್ತೆಯಾಗಿದ್ದು ಊಟ ಮಾಡುತ್ತಿದ್ದ ರೋಗಿಗಳು ಹುಳುಗಳನ್ನ ನೋಡಿ ಗಾಬರಿಯಾಗಿದ್ದಾರೆ. ಊಟದ ಟೆಂಡರ್ ಖಾಸಗಿ ಅವರಿಗೆ ವಹಿಸಿದ್ದು ಅವರು ಸರಿಯಾಗಿ ನಿರ್ವಹಣೆ ಮಾಡದ ಕಾರಣ ರೋಗಿಗಳು ನಿತ್ಯ ಗೋಳು ಅನುಭವಿಸಬೇಕಾಗಿದೆ. ಈ ಬಗ್ಗೆ ಗಮನ ಹರಿಸಬೇಕಾದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಜಾನಮೌನ ವಹಿಸಿರುವುದು ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ. ನೀರಿನ ಟ್ಯಾಂಕ್ಗಳು ಕೂಡ ಅಶುಚಿತ್ವದಿಂದ ಕೂಡಿದ್ದು ಹುಳುಗಳ ತಾಣವಾಗಿ ಮಾರ್ಪಟ್ಟಿದೆ. ಇನ್ನು ಆಸ್ಪತ್ರೆಯಲ್ಲಿ ಕುಡಿಯುವ ನೀರಿಗೂ ತೊಂದರೆಯಾಗಿದೆ ಎಂದು ಕೆಲವು ರೋಗಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ರು. ಆರೋಗ್ಯ ಇಲಾಖೆ ಮೇಲಧಿಕಾರಿಗಳು ಇತ್ತ ಗಮನ ಹರಿಸಿ ಟೆಂಡರ್ದಾರರ ಮೇಲೆ ಸೂಕ್ತ ಕ್ರಮ ವಹಿಸಬೇಕು. ಹುಳುಗಳನ್ನ ತಿಂದು ಏನಾದರೂ ರೋಗಿಗಳು ಅನಾಹುತವಾದರೆ ಯಾರು ಜವಾಬ್ದಾರರು ಎಂಬ ಪ್ರಶ್ನೆಯೂ ಉದ್ಭವವಾಗಿದ್ದು ಇದರಲ್ಲಿ ತಾಲೂಕು ಆಡಳಿತಾಧಿಕಾರಿಗಳ ನಿರ್ಲಕ್ಷ್ಯವು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಈ ಬಗ್ಗೆ ತನಿಖೆ ನಡೆಸಿ ರೋಗಿಗಳಿಗೆ ಊಟ ನೀಡುವುದರಲ್ಲಿ ನಿರ್ಲಕ್ಷ್ಯ ತಾಳಿರುವ ಆಸ್ಪತ್ರೆ ಅಧಿಕಾರಿಗಳು ಸಿಬ್ಬಂದಿಗಳು ಮೇಲೆ ಕ್ರಮ ವಹಿಸಬೇಕು ಎಂದು ರೋಗಿಗಳು ಒತ್ತಾಯ ಮಾಡಿದರು. ಆಸ್ಪತ್ರೆ ಸದ್ಯಕ್ಕೆ ಅವ್ಯವಸ್ಥೆಯ ತಾಣವಾಗಿದೆ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಕ್ರಮ ವಹಿಸಬೇಕು ಎಂದು ಸಾರ್ವಜನಿಕರು ಹಾಗೂ ರೋಗಿಗಳು ಒತ್ತಾಯಿಸಿದರು. ಆಲೂಗಡ್ಡೆಯಿಂದ ಹಿರೇಕಾಯಿಂದ ಹೇಳಿ ಈಗ ಒಂದು ಕೆಲಸ ಮಾಡಿ, ಈಗೆಲ್ಲ ಊಟ ಮಾಡಿದ್ದಾರೆ. ಏನು ಊಟ ಮಾಡಿ ಎಲ್ಲರೂ ಊಟ ಮಾಡಿ ಮಾತಾಡಬಿಡಿ ಅವರಿಗೆ. ನೀವು ಅಡಿಗೆ ಮಾಡಬೇಡಿ, ಓನರ್ ಬರಲಿ, ನಿಮ್ಮ ಏಜೆನ್ಸಿ ತಗೊಂಡಿಲ್ಲ ಅವ್ರು ಬರಲಿ, ಅಲ್ಲಿ ತಗೊಂಡು ಮಾಡಬೇಕು. ಅಲ್ಲ ಸರ್, ಈಗ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಈಗ ಅಡಿಗೆ ಮಾಡೋರು, ಇವರು ಅಡಿಗೆ ಮಾಡೋದು ಸೀದಾ ಕ್ಲೀನ್ ಮಾಡಬೇಕು. ಅವ್ರಿಗೆ ಸಪ್ರೇಟ್ ಆಗಿ ನಾನು ಹತ್ತು ನೋಡ್ದೆ, ಯಾಕೆ ಗೊತ್ತಾ, ಡೌಟ್ ಕೇಳಬೇಕು. ಇವರೆಲ್ಲ ತಂದ್ಬಿಟ್ಟು ಮನೆ ತಂದ್ಬಿಟ್ಟು ಇಷ್ಟ ಆಗ್ತೀರಾ ಹೇಳಿದ್ದು ಅಲ್ಲಿದೆ. ಅಲ್ಲಲ್ಲ, ನಾವು ಈಗ ಯಾವುದೇ ಪ್ರತಿ ದಿವಸ ಊಟನ ಸೇವ್ ಮಾಡಿರ್ತೀವಿ. ಪ್ರತಿ ದಿವಸ ಊಟ ಆಫೀಸರು ಇವ್ರು ಕರ್ಸಿ, ನಾನು ಹ್ಯೂಮನ್ ಸೆಕ್ಯೂರಿಟಿ ನಮ್ಮ ಟೋಟಲ್ ಕುಡಿಯೋ ನೀರಿನ ಸಿಂಟೆಕ್ಸ್ ಎಲ್ಲ ಇದು ಮಾಡ್ತೀವಿ ರಮೇಶ್. ಒಂದು ಬುಕ್ ಇದೆ, ಅದಕ್ಕೆ 3 ತಿಂಗಳ ಟ್ಯಾಂಕ್ ಬುಕ್ ತಗೊಂಡೋಗಿ ಬಿಯರ್ ಇಟ್ರೆ ಆಗಲ್ಲ ಸರ್, ಕ್ಲೀನ್ ಮಾಡ್ಬೇಕು. ವರ್ಷ ಆಗಿದೆ, ನಾನು ಹಚ್ಚಿದ್ದೀನಿ, ವಿಡಿಯೋ ಮಾಡಿದ್ದೀನಿ, ವರ್ಷ ಆಗಿದೆ ಆಯ್ತಾ. ಏನ್ ಸೇಫ್ಟಿ ಇದೆ? ಹಾವು ಚೇಳ ಅಂತಿದ್ರೆ ಯಾರು ಹೆಚ್ಚು ಕಮ್ಮಿ ಆದ್ರೆ ರೆಫರ್ ಮಾಡ್ತಾರೆ ಆಸ್ಪತ್ರೆಗೆ, ಹೋದ್ರೆ ಸಾಕಾಗ್ತಾರೆ. ಸಮಸ್ಯೆ ಆಗಬಾರ್ದು ಈ ತರವೆಲ್ಲ. ಹಂಗಲ್ಲಮ್ಮ, ನಾನು ಅವ್ರೇನು ನೀನು ಟ್ಯಾಂಕ್ ಕ್ಲೀನ್ ಮಾಡ್ತೀನಿ, ಆ ಬುಕ್ ನಿಮ್ಗೆ ಕೊಟ್ಟಿದ್ದೀರಿ, ಕಿಚನ್ ಅಲ್ಲಿ ಇರಬೇಕು. ಯಾರು ಬಂತು, ಯಾವಾಗ ಕ್ಲೀನ್ ಮಾಡ್ತೀವಿ ಮೇಡಮ್? ಗೌರಿ ಅವರೇ, ನೀವು ದುಡ್ಡು ಕೊಡಿದ್ದಾರೆ ಯಾವ ಹುಡುಗರಿಗೆ? ನೀವು ಯಾಕೆ ದುಡ್ಡು ಕೊಡ್ತೀರಾ? ಆಯ್ತಮ್ಮ, ಈಗ ನಾನು ಹೇಳಿದ್ದಲ್ಲ, ನೀವು ಮಾಡೋ ಮಿಸ್ಟೇಕ್ಗೆ ಆಸ್ಪತ್ರೆ ಒಳಗೆ ನಾನು ತಲೆ ತರಿಸ್ತೀನಿ. ಸುಮ್ಮನೆ ನಿಮ್ಮ ಮಾತಾಡಬೇಡಿ, ನಾನು ತಲೆ ತರಿಸ್ಬೇಕು ಆಯ್ತಾ. ಒಂದು ಎರಡನೇದು ಗೊತ್ತಾ, ಸದ್ಯಕ್ಕೆ ನಿಮ್ಮ ಯಾರು ಓನರ್ ಇದಾರಲ್ಲ, ಅಲ್ಲೆಲ್ಲ ಇದಾರಲ್ಲ, ಅವ್ರಿಗೆ ಬರಕ್ಕೆ ಹೇಳಿದ್ವಿ. ಗೊತ್ತಾಯ್ತಲ್ಲ, ಅವ್ರು ಶನಿವಾರ ಬರ್ತಾರಂತೆ, ಬರೋ ತನಕ ಊಟ ನಾನು ಕೊಡ್ತೀನಿ, ನಾನು ಬೇರೆ ಕಡೆ ಮಾಡ್ತೀನಿ. ಅಮ್ಮ ದಯವಿಟ್ಟು ಆ ಮಾತು ಹೇಳ್ಬಿಡಿ, ನಮ್ಗೆ ಕಷ್ಟ ಆಗುತ್ತೆ. ಬಿಡಿ ಸರ್, ನಾನು ಹೇಳ್ತಿದ್ದೀನಿ. ಟ್ಯಾಂಕ್ ಕ್ಲೀನ್ ಮಾಡಿ ಸಂಜೆ ಒಳಗೆ ಫ್ರೆಶ್ ಆಗ್ಬೋದು. ಮಧ್ಯಾಹ್ನ ಸಂಜೆ ಊಟಕ್ಕೆ ನಾನು ಇದ್ದೀನಿ ಆಯ್ತಾ, ಸರಿ ಮಾಡ್ಕೊಳ್ಳಿ. ತಪ್ಪಾಗೋದು ಅವರೆಲ್ಲ ಕಿತ್ಕೊಂಡು ನಡಿಬೇಕು, ಅದನ್ನೇ ವಾದ ಮಾಡಬೇಕು. ಹೋಗಿಲ್ಲ, ವಾದ ಮಾಡಿಲ್ಲ ಅವರ ಊಟಕ್ಕೆ ಸಂಜೆ ಅವ್ರ ಊಟ ಅಲ್ಲ, ನಾನು ಇರ್ತೀನಿ. ಸಂಜೆ 7:30 ಊಟಕ್ಕೆ ನಾನು ಇಲ್ಲಿ ಇರ್ತೀನಿ. ಟ್ಯಾಂಕ್ ಒಂದು ಕ್ಲೀನ್ ಮಾಡ್ತಿದ್ದೆ, ಕ್ಲೀನ್ ಮಾಡಿಸಿ ತುಂಬ ಈಗ ಇಮಿಡಿಯೇಟ್ ಆಗಿ ಹೋಗಿ